ಹಾಯ್ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರಘುವರನ್. ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಬ್ಲೂ ಕಲರ್ ಬಗ್ಗೆ ತುಂಬ ಜನ ಕೃಷ್ಣ ಜನ್ಮಾಷ್ಟಮಿಯೆಲ್ಲ ಮೆಸೇಜ್ ಕೂಡ ಮಾಡಿದ್ರಿ. ಆ್ಯಕ್ಚುಲಿ ನೀವೆಲ್ಲ ಇಂಗ್ಲೀಷಲ್ಲಿ ಟೈಪ್ ಮಾಡ್ತೀರಾ. ನನಗೆ ಈ ಆಪ್ರೇಷನ್ ಆಗಿರೋದ್ರಿಂದ ಕೆಲವೊಂದು ಮಾತಾಡೋಕ್ಕಾಗೋದಿಲ್ಲ. ಮತ್ತು ನನಗೆ ಫೋನ್ ಮಾಡಿದ್ರೆ ಅಟೆಂಡ್ ಮಾಡ್ತೀನಿ, ಮೆಸೇಜ್ಗಳ್ನ ನಾನು ರಿಪ್ಲೈ ಮಾಡೋಕ್ಕಾಗೋದಿಲ್ಲ. ಸಾರಿ, ನಾನು ಏನು ಮಾಡೋಕ್ಕಾಗಲ್ಲ. ಪರವಾಗಿಲ್ಲ, ಈಗ ಒಂದು ಸ್ವಲ್ಪ ಮಾತಾಡ್ತಿದ್ದೀನಿ, ಕೆಲಸ ಮಾಡ್ತಾಯಿದ್ದೀನಿ, ಖುಷಿಯಾಗಿದ್ದೀನಿ. ಬಟ್ ನೀವೇನೇ ಮೆಸೇಜ್ ಮಾಡಿದ್ರು ನಂಗೆ ಅರ್ಥ ಆಗೋದಿಲ್ಲ. ನಮ್ಮ ವೈಫ್ ಹತ್ರನೇ ಕೇಳಿ ನಾನು ಮೆಸೇಜ್ ಮಾಡಬೇಕಾಗುತ್ತೆ ಅಷ್ಟೇ. ಓಕೆ, ಆ್ಯಕ್ಚುಲಿ ಬ್ಲೂ ಕಲರ್ ಬಗ್ಗೆನ ನಾನು ಈಗ ನಿಮ್ಗೆ ತಿಳಿಸ್ತಾ ಇದ್ದೀನಿ. ನಿಮ್ಮ ಮಕ್ಕಳಿಗೆ ನೀವೇ ಮೇಕಪ್ ಮಾಡ್ಬೋದು. ಯಾಕಂದರೆ ತುಂಬ ಜನ ಫೋನ್ ಮಾಡಿದ್ರಲ್ಲ, ನೀವೆಲ್ಲ ಯೂಟ್ಯೂಬರೆಲ್ಲ ಫೋನ್ ಮಾಡಿದ್ದು ಯಾಕೆ ಅಂತಂದರೆ, ನನ್ನ ಮಕ್ಳಿಗೆ ಅಲರ್ಜಿ ಆಗುತ್ತೆ, ಬೇರೆ ಹತ್ರ ಮಾಡಿದ್ರೆ ಅಲರ್ಜಿ ಆಗುತ್ತೆ, ಸಾರ್ ಹೇಳಿ 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 ಅಂತ. ಆ್ಯಕ್ಚುಲಿ ನೀವು ಫೋನಿಂದ ನನಗೇನು ಆಗುತ್ತೆ ಇಲ್ಲ. ಯಾಕೆಂದರೆ ಫೋನಲ್ಲಿ ಹೇಳಿದರೆ ನಿಮ್ಗೆ ನಾನೇನು ಹೇಳೋಕ್ಕಾಗತ್ತೆ. ಆ್ಯಕ್ಚುಲಿ ನಾನು ಯಾಕೆ ಮಾಡ್ತಿದ್ದೀನಿ ಅಂದರೆ, ನನಗೂ ಊಟ ಇರಬೇಕು. ನಾನು ಯಾಕೆ ಯೂಟ್ಯೂಬ್ಗೆಲ್ಲ ಹಾಕ್ತಿದ್ದೀನಿ ಅಂದರೆ, ನನಗೂ ಹೆಲ್ಪ್ ಆಗಬೇಕಲ್ವಾ, ನಿಮಗೂ ಹೆಲ್ಪ್ ಆಗಬೇಕು. ನಿಮ್ಮ ಮಕ್ಳಿಗೆ ನೀವೇ ಮೇಕಪ್ ಮಾಡ್ಬೋದು. ಫೋನಲ್ಲಿ ಅಟೆಂಡ್ ಮಾಡಿಕೊಂಡ್ರೆ ನನಗೇನು ಲಾಭ ಆಗೋದಿಲ್ಲ. ಆದರೂ ಮಾಹಿತಿನ ನಾನು ಕೆಲವೊಂದು ಕೊಡ್ತೀನಿ. ಆಮೇಲೆ ನೀವೇನು ಗೊತ್ತಾ, ಇದನ್ನೇ ಅಟೆಂಡ್ ಮಾಡಬೇಡಿ, ಬಂದು ಕಲ್ತ್ಕೊಳ್ಳಿ. ನಿಮ್ಮ ಮಕ್ಳಿಗೆ ನೀವೇ ಮೇಕಪ್ ಮಾಡಿ. ಯಾಕಂದರೆ ಬೇರೆಯವರೆಲ್ಲ ಇದೇ ಹೇಳ್ತಿರೋದು, ಅಲರ್ಜಿ ಆಗುತ್ತೆ, ಅಲ್ಲಿ ಇಲ್ಲಿ ಮಾಡಿಸ್ಕೊಂಡ್ರೆ ಅಲರ್ಜಿ ಆಗುತ್ತೆ ಅಂತ. ಖಂಡಿತ ಅಲರ್ಜಿ ಆಗುತ್ತೆ. ಯಾಕಂದರೆ ಯಾವ ಮೆಟೀರಿಯಲ್ ಯೂಸ್ ಮಾಡ್ತಿದ್ದೀರಾ ಅಂತ. ಆ್ಯಕ್ಚುಲಿ ನೋಡಿ, ಬ್ಲೂ ಕಲರ್ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಬ್ಲೂ ಕಲರಲ್ಲಿ ಪೌಡ್ರು ಯೂಸ್ ಮಾಡ್ತಿರೋದು ಮತ್ತು ವಾಟರ್ ಎರಡೇ ಮಿಕ್ಸ್ ಮಾಡ್ತಿರೋದು, ಬೇರೆ ಏನೂ ಮಾಡೋದಿಲ್ಲ. ಹಂಗಾಗಿ ನಮ್ಗೆ ಯಾವುದೇ ರೀತಿಲಿ ಮಕ್ಳಿಗೆ ಅಲರ್ಜಿ ಆಗೋದಿಲ್ಲ. ಇವರೆಲ್ಲ ಮಕ್ಕಳೆಲ್ಲ ಯೂಟ್ಯೂಬಲ್ಲಿ ನೋಡಿಕೊಂಡೇ ತಂದೆ ತಾಯಿಯವರು ಬಂದು ಮೇಕಪ್ ಮಾಡಿಸ್ಕೊಂಡಿರೋದು ಇವರು ಮಕ್ಕಳು. ಆಮೇಲೆ ತುಂಬ ಜನ ಹೇಳ್ತಾರೆ, ಪ್ಯಾನ್ ಕೇಕು ಅದೇನಿದೆಯಲ್ಲ ಮೆಟೀರಿಯಲ್ಗಳು ಕೊಡಿ ಅಂತ. ಆ್ಯಕ್ಚುಲಿ ಏನು ಗೊತ್ತಾ, ನಮಗೆ ತುಂಬ ಬೇಜಾರಾಗೇನು ಗೊತ್ತಾ, ಇದನ್ನು ಗೂಗಲಲ್ಲಿ ಸರ್ಚ್ ಮಾಡಿ ನೀವು. ನಾನೇ ಹೇಳ್ತಿದ್ದೀನಿ ಕೇಳಿ, ಬ್ಲೂ ಕಲರ್ ನಿಮ್ಗೆ ಬೇಕು ಅಂದರೆ ನೀವೇ ತೊಗೊಳ್ಳಿ, ಗೂಗಲ್ ಸರ್ಚ್ ಮಾಡ್ಕೊಂಡು ಅಲ್ವಾ. ನಾನು ನಿಮ್ಮ ಹತ್ರ 1 ಅವರ್ ಮಾಹಿತಿ ಕೊಟ್ಟು ನನಗೆ 8 ರೂಪಾಯಿ ಬರೋದಿಲ್ಲ. ಏನು ಕೇಳ್ತಿದ್ದೀರಾ ಗೊತ್ತಾ, ಕೆಲವೊಂದು ನನಗೆ ತುಂಬ ಬೇಜಾರು ಕೂಡ ಆಗುತ್ತೆ. ಅಲ್ಲ, ಒಂದು ಈ ಥರ ಬ್ಲೂ ಕಲರ್ ಒಂದು ಪ್ಯಾನ್ ಕೇಕ್ ಏನಕ್ಕೆ ನಾನು 1000 ರೂಪಾಯಿ ಆಗುತ್ತೆ ಅಂತ ಹೇಳಿದೆ. ಹೌದು, ಅವ್ರೇನು ಹೇಳಿದ್ರು ಗೊತ್ತಾ, ಇಲ್ಲಿ 500 ರೂಪಾಯಿ ಸಿಗುತ್ತೆ, ನೀವು 1000 ರೂಪಾಯಿ ಕೊಡಬೇಕಾ ಅಂತ. ನೋಡಿ, ಅವರೆಲ್ಲೋ ಇರೋರು, ದೂರದಲ್ಲಿರೋರನ್ನ ನಾನು ತೊಗೊಂಡೋಗಿ ಮೆಟೀರಿಯಲ್ ನಾನು ಗಾಡಿ ಬಿಟ್ಟು ತೊಗೊಂಡೋಗಿ ಇವ್ರು ಬುಕ್ ಮಾಡಿಕೊಡೋದಕ್ಕೆ ನಾನು ಪುಸ್ಕಟ್ಟೆ ಕೆಲಸ ಮಾಡಬೇಕು, ಇವ್ರಿಗೆ 500 ರೂಪಾಯಿ ಲಾಸ್ ಆಯಿತು ಅಂತ ಇವ್ರು ಹೇಳ್ತಿದ್ದಾರೆ. ಅದಕ್ಕೆ ನಂಗೆ ತುಂಬ ಬೇಜಾರಿದೆ. ನಾನು ಕೊಡೋದೇ ಇಲ್ಲ, ಬನ್ನಿ ಆರಾಮಾಗಿ ಕಲ್ತ್ಕೊಳ್ಳಿ. ನಾನು ಅದೇ ಹೇಳ್ತೀನಿ, ಒಂದು ದಿನಕ್ಕೆ ನಿಮ್ಮ ಮಕ್ಕಳಿಗೆ ಭರತನಾಟ್ಯ ಆಗಲಿ, ಕೃಷ್ಣ ಆಗಲಿ, ಏನೇ ಮೇಕಪ್ ಬೇಕು ಅಂದರೆ ಖಂಡಿತ ಬನ್ನಿ. ಒಂದೇ ದಿನ ಬೆಳಗ್ಗೆ 8 ಗಂಟೆ 9 ಗಂಟೆಗೆ ಬಂದರೆ 6 ಗಂಟೆ ಅಷ್ಟೊತ್ತಿಗೆ ನೀಟಾಗಿ ಹೇಳಿ ಕಳಿಸ್ತೀನಿ. ನೀವೇ ಮೇಕಪ್ ಮಾಡ್ಬೋದು. ಮೆಟೀರಿಯಲ್ ಹಂಗೆ ಕೊಟ್ಬಿಡ್ತೀನಿ, ಆಯಿತಾ. ಸುಮ್ಮನೆ ಫೋನಲ್ಲಿ ಅಟೆಂಡ್ ಮಾಡಿ ನನಗೇನು ಇದಿಲ್ಲ, ನಂಗೆ ಲಾಭವೇ ಇಲ್ಲ. ಹಂಗಾಗಿ ಅದಕ್ಕೋಸ್ಕರ ಮಾಡಿದ್ದು. ಈಗ ನೋಡಿದ್ರಲ್ಲ ಬ್ಲೂ ಕಲರು, ನಾನು ಯೂಸ್ ಮಾಡೋದೇನು ಗೊತ್ತಾ, ಮಕ್ಳಿಗೆ ಯಾವುದೇ ರೀತಿಯಲ್ಲಿ ಆಯಿಲ್ ಥರ ಯೂಸ್ ಮಾಡೋದಿಲ್ಲ, ಎಲ್ಲ ಪೌಡ್ರು. ಮಾಮೂಲಿ ಮಕ್ಳಿಗೆ ಹೆಂಗೆ ಪೌಡ್ರ್ ಮಾಡ್ತೀರೋ, ಸ್ಕೂಲ್ಗೆ ಹೋಗ್ಬೇಕಾದ್ರೆ ಒಂದು ಪೌಡ್ರ್ ಕಳಿಸ್ತೀರಲ್ಲ, ಆ ಥರ ಪೌಡ್ರ್ ಇರುತ್ತೆ ಅಷ್ಟೇ. ಈಗ ನಾಮ ಒಂದು ಹಾಕಿದ್ದೀನಿ, ರೆಡ್ಡು, ವೈಟು, ಶಂಗು ಚಕ್ರ 2. ಆ್ಯಕ್ಚುಲಿ ನಂದು ಕೆಲವೊಂದು ಮಾತಾಡೋಕ್ಕೆ ತಪ್ಪಾಗಿದ್ದರೆ ಸಾರಿ, ಅದು ನಿಮ್ಗೆ ಗೊತ್ತಾಗುತ್ತಲ್ವ. ಆ ನಾಮಗಳ್ನ ಹಾಕಿದ್ದು, ಆ ನಾಮಗಳ್ನ ರೆಡ್ಡು, ವೈಟು ಇಷ್ಟು ಇದ್ದೀನಿ, ಎಲ್ಲೋ ಯೂಸ್ ಮಾಡಿ. ಇದು ಯಾವುದೇ ರೀತಿಯಲ್ಲಿ ನಾನು ಲಿಕ್ವಿಡ್ನ ಯೂಸೇ ಮಾಡಲ್ಲ, ಎಲ್ಲ ಪೌಡ್ರು, ವಾಟರ್ ಮಾಡಿರೋದಕ್ಕೆ ಮಕ್ಳಿಗೆ ಯಾವುದೇ ಅಲರ್ಜಿ ಆಗೋದಿಲ್ಲ. ನೀವು ಬನ್ನಿ, ಆ್ಯಕ್ಚುಲಿ ಕಲಿಯೋಕ್ಕೆ. ತುಂಬ ಜನ ನನಗೆ ಹೇಳ್ತಾನೆ ಇದ್ರು ಮೊದಲೆಲ್ಲ, ಸಾರ್ ಸ್ಟಾರ್ಟ್ ಮಾಡಿ ಸಾರ್, ನಾವು ಬರ್ತೀವಿ ನಿಮ್ಮ ಹತ್ರ ಕಲಿತೀವಿ ಅಂತ. ಈಗ ಒಂದು ಚಿಕ್ಕದೊಂದು ಶೀಟ್ ಮನೆಯಲ್ಲಿದ್ದೀನಿ, ಆಯಿತಾ. ನಾನು ಆಮೇಲೆ ದೊಡ್ಡ ಮನೆ ಇದೆ, ಅವ್ರದ್ದು ದೊಡ್ಡ AC ಇದೆ. ತುಂಬ ಜನ ಬಂದಿದ್ದರು ಆವಾಗ ಇದ್ದಾಗ, ಈಗಲ್ಲ. ಈಗ ಒಂಚೂರು ಚೆನ್ನಾಗಿದ್ದಿದೆ, ಒಂಚೂರೆಲ್ಲ ನೀಟಾಗಿ ರೆಡಿ ಮಾಡಿಸಿದ್ದೀನಿ. ಅಲ್ಲಿ ಬಂದ್ಬಿಟ್ಟು AC ಇಲ್ಲ ಅದಿಲ್ಲ ಅಂತ ಹೋಗ್ಬಿಡ್ತಾರೆ. ನಾನು ಹೇಳೋದೇನು ಗೊತ್ತಾ, ನನ್ನ ಹತ್ರ ಕಲಿಬೇಕು ಅನ್ನೋ ಆಸಕ್ತಿ ಇದ್ದರೆ ಬನ್ನಿ. ನಿಮ್ಗೆ AC ಬೇಕು ಸಾರ್, ಇದೇನು ಸಾರ್ ಇದು ಶೀಟ್ ಮನೆಯಲ್ಲಿ ನೀವು ಹೇಳ್ಕೊಡ್ತೀವಿ. ನಿಮಗೆ ಕೆಲಸ ಕಲಿಬೇಕಾದ ಆಸಕ್ತಿ ಇದ್ದರೆ ಮಾತ್ರ ಬನ್ನಿ, ಓಕೆನಾ. ನೋಡಿ, ಇದೆಲ್ಲ ನಾಮಗಳು ಆಯಿತು. ಮತ್ತು ಐ ಶ್ಯಾಡೋ ಯೂಸ್ ಮಾಡಿದ್ದೀವಿ. ಐ ಶ್ಯಾಡೋ ಆ್ಯಕ್ಚುಲಿ ನೋಡಿ, ಅದಕ್ಕೆ ಹೇಳೋದು ನಿಮಗೆ, ಏನು ಕಲಿಬೇಕು ಗೊತ್ತಾ ನೀವು,
ಬೇಸ್ ಹೆಂಗೆ ಮಾಡೋದು, ಯಾವ ಥರ ಮಕ್ಳಿಗೆ ತೊಂದರೆ ಆಗಲಿಲ್ದಂಗೆ ಮೇಕಪ್ ಮಾಡೋದು ಅಷ್ಟೇ ಬೇಕಾಗಿರೋದು ನಿಮಗೆ, ಬೇರೆ ಏನೂ ಇಲ್ಲ. ನೋಡಿ ನಿಮ್ಮ ಹತ್ರ ಕಾಜಲ್ ನಿಮ್ಮ ಯೂಸ್ ಮಾಡ್ತೀರಲ್ಲ, ಸೇಮ್ ಅದನ್ನೇ ಯೂಸ್ ಮಾಡ್ಬೋದು. ಮಸ್ಕರ ಅಷ್ಟೇ, ಮಸ್ಕರನ ಯೂಸ್ ಮಾಡೋದೇ ಅದೇ. ಲಿಪ್ಸ್ಟಿಕ್ಕು ಅಷ್ಟೇ ಒಳ್ಳೆ ಕ್ವಾಲಿಟಿ ಇರೋದು ಇಟ್ಕೊಳ್ಳಿ. ಇನ್ನು ಮಿಕ್ಕಿದ್ದು ಏನೂ ಇರೋಲ್ಲ. ನಾಮಗಳು ಒಂದು ಸ್ವಲ್ಪ ಇದನ್ನು ಬೇಸ್ ಹೆಂಗೆ ಯೂಸ್ ಮಾಡೋದು ಆ್ಯಕ್ಚುಲಿ ನಮ್ಗೆ ಯಾಕೆ ಗೊತ್ತಾ, ಯೂಟ್ಯೂಬಲ್ಲೆಲ್ಲ ನಾನು ನೋಡೋದು ಟ್ಯಾಲೆಂಟ್ ಮೇಲೆ ಇರ್ತವೆ ಹೊರ್ತು ಇದರಲ್ಲಿರೋದಿಲ್ಲ, ಬಣ್ಣದ ಮೇಲೆ ಇರೋದಿಲ್ಲ. ಬಣ್ಣ ನೀವು ಇದೇ ಪೌಡ್ರ್ ನಾನು ನಿಮ್ಗೆ ಕೊಟ್ಬಿಡ್ಬೋದು, ಆದರೆ ಯಾವ ಥರ ಯೂಸ್ ಮಾಡ್ತೀವಿ ಅದನ್ನು ಮಾತ್ರ ಕಲಿಬೇಕಾಗಿರೋದಷ್ಟೇ. ಈಗ ತುಂಬ ದಿನ ಹೇಳ್ತಾನೆ ಇದ್ರಲ್ಲ, ಅದಕ್ಕೋಸ್ಕರ ನಾನು ಇನ್ನೊಂದು ಎಪಿಸೋಡ್ ಮಾಡಿದ್ದಿದ್ದು ಬ್ಲೂ ಕಲರ್ದು. ಈಗ ಆ್ಯಕ್ಚುಲಿ ನೋಡಿದ್ರಲ್ವ, ನೀವು ಕಲಿಬೇಕು ಅಂದರೆ ಖಂಡಿತ ಬನ್ನಿ ನೀವು, ಆಯಿತಾ? ಸೊ ನೀವೇ ಬಂದು ಆರಾಮಾಗಿ ಕಲ್ತ್ಕೊಂಡು ಹೋಗಿ. ನಾನೊಂದು ಆಫೀಸ್ ಮಾಡ್ಕೊಂಡಿದ್ದೀನಿ, ಆ ಆಫೀಸಲ್ಲೇ ಆರಾಮಾಗಿರೋದು. ನಿಮಗೆ ಯಾವುದೇ ರೀತಿಲಿ ಆವಾಗಾದರೆ ಮನೆ ಹತ್ರ ಇತ್ತು, ಹಾಗಾಗಿ ಕೆಲವ್ರು ಬರ್ತಾ ಇರಲಿಲ್ಲ. ಈಗ ಅದಕ್ಕೆ ಸಪ್ರೇಟ್ ರೂಮ್ ಮಾಡ್ಕೊಂಡಿದ್ದೀನಿ. ಬನ್ನಿ ಕಲೀರಿ, ಓಕೆನಾ? ಓಕೆ, ಒಳ್ಳೆಯದಾಗಲಿ ನಿಮಗೆಲ್ಲರಿಗೂ. ಆಮೇಲೆ ಇದೆಲ್ಲ ನಾನೇ ಫೋಟೋ ಹೊಡೆದಿದ್ದು ಕೆಲವೊಂದು ನೋಡಿ, ಅಷ್ಟು ಎಡಿಟಿಂಗ್ ಮಾಡ್ಕೊಂಡು 2 ದಿನದಿಂದ ಎಡಿಟಿಂಗ್ ಮಾಡಿರೋದು ನಾನು. ಯಾಕಂದರೆ ನೋಡಿ ಇಷ್ಟೆಲ್ಲ ಮಾಡ್ತಿದ್ದೀನಿ, ಯಾಕಂದರೆ ನನ್ನ ಕೆಲಸನ ನೀವು ಸಹ ನನಗೆ ಎಲ್ಪ್ ಮಾಡಬೇಕು ನೀವು, ಆಯಿತಾ? ಸುಮ್ಮನೆ ಪುಸ್ಕಟ್ಟೆಗೆ ಫೋನ್ ಮಾಡಿ ವೇಸ್ಟ್ ಮಾಡಬೇಡಿ ಪ್ಲೀಸ್. ನಾನು ಪ್ರತಿ ದಿನವೂ ಒಂದೊಂದು ರೂಪಾಯಿಗೂ ವ್ಯಾಲ್ಯೂ ಇದೆ. ನಾನು ಸುಮ್ಮನೆ ಯಾಕೆ ಮಾಡ್ತಿದ್ದೀನಿ ಅಂತಂದರೆ ನನಗೆ ಎಲ್ಪ್ ಆಗುತ್ತೆ ಅಂತ. ಇಲ್ಲ, ತುಂಬ ಜನ ಯೂಟ್ಯೂಬಲ್ಲಿ ನೋಡ್ಕೊಂಡು ನಂಗೆ ತುಂಬ ಜನ ಕೆಲಸ ಕೊಟ್ಟವ್ರೆ. ಮೇಡಮ್ ಅವರು ಉತ್ರಳ್ಳಿಯಿಂದ, ಕೆಂಗೇರಿಯಿಂದ ಒಬ್ಬರು ಮೇಡಮ್ ಅವ್ರು ಫೋನ್ ಮಾಡಿದರು, ಮೈಸೂರಿಂದ ಮಾಡಿದರು. ಸುಮಾರು ಜನ ನನಗೆ ಹೆಲ್ಪ್ ಮಾಡಿದ್ದಾರೆ. ನಾನೇ ಅವ್ರ ಭರತನಾಟ್ಯ ಮಕ್ಳುಗಳಿಗೆಲ್ಲ ನಂಗೆ ಕರೀತಾರೆ. ನನಗೆ ಹೆಲ್ಪ್ ಆಗಿದೆ ನನಗೆ. ಹಾಗಾಗಿ ನೀವು ಸಹ ನೀವು ಕಲ್ತ್ಕೊಳ್ಳಿ. ನನಗೂ ಒಂದು ಸ್ವಲ್ಪ ಹೆಲ್ಪ್ ಮಾಡಿ. ಹೆಲ್ಪ್ ಅಂದರೆ ನನಗೇನು ಕಾಸು ಪುಸ್ಕಟ್ಟೆ ಕೊಡಬೇಡಿ, ಕೆಲಸ ಕಲ್ತ್ಕೊಳ್ಳಿ. ನನಗೆ ಅದರಲ್ಲಿ ಒಂದು ಸ್ವಲ್ಪ ಊಟ ಮಾಡ್ಕೊತೀನಿ. ಯಾಕಂದ್ರೆ ನನ್ನ ಪರಿಸ್ಥಿತಿ ತುಂಬ ಕಷ್ಟದಲ್ಲಿದ್ದೀನಿ. ಯಾಕಂದ್ರೆ ನನಗೆ ಆಪ್ರೇಷನ್ ಆಗಿರೋದ್ರಿಂದ ಯಾವ ರೀತಿಲಿ ಸಪೋರ್ಟ್ ಇಲ್ಲ. ನಂದು ಇರೋದೆಲ್ಲ ಟೋಟಲ್ ಝೀರೋ ಆಗಿ ನಿಂತಿದ್ದೀನಿ ನಾನು. ಆದ್ರೂ ಕೂತ್ಕೊಂಡು ಕೆಲಸ ಮಾಡ್ತಾಯಿದ್ದೀನಿ, ನಿಮಗೋಸ್ಕರ ಮಾಡ್ತಾಯಿದ್ದೀನಿ. ನನಗೂ ಸಹ ಒಳ್ಳೇದಾಗಲಿ ಅಂತ ನೀವು ನಂಗೆ ಆಶೀರ್ವಾದ. ಆ ಟೈಮಲ್ಲಿ ನಾನು ತುಂಬ ಬ್ಯುಸಿಯಾಗಿದ್ದೆ. ಯಾವಾಗ ಈ ಹೇಟ್ ಬಿತ್ತು ನೋಡಿ, ಆವಾಗಿಂದ ನನಗೆ ನಮ್ಮವರೇ ನಮಗೆ ತುಂಬ ಮೋಸ ಮಾಡಿಬಿಟ್ಟಿದ್ದಾರೆ. ತುಂಬ ದುಡ್ಡುಗಳು ಹೋಗಿದೆ, ಎಲ್ಲ ಮೋಸ. ನನಗೆ ಬೇಜಾರು ಕೂಡ ಆಗಿಲ್ಲ. ನನಗೆ ಮೋಸ ಆಗಿದೆಯಾ, ಓಕೆ, ಪರವಾಗಿಲ್ಲ. ನಿಮಗೆ ಅಷ್ಟು ಮೋಸ ಆದರೂ ಪರವಾಗಿಲ್ಲ. ದೇವ್ರು ನನಗೆ ನೋಡಿ ಈ ಥರ ಕೆಲಸ ಮಾಡ್ತಿದ್ದಾರೆ, ನಿಮ್ಮಂಥವ್ರು ನನಗೆ ಕೆಲಸ ಕೊಡ್ತಿದ್ದಾರೆ. ನಂಗೆ ತುಂಬ ಖುಷಿ ಇದೆ. ನಾನು ಯೂಟ್ಯೂಬ್ ಮಾಡ್ತಿರೋದೇನು ಗೊತ್ತಾ, 4 ಜನ ನಂಗೆ ತುಂಬ ಮೋಸ ಮಾಡ್ತಿದ್ದಾರೆ. ಬಟ್ ಯೂಟ್ಯೂಬಲ್ಲಿ ನಾನು ಮಾಡ್ತಿದ್ದೀನಿ, ಪ್ರತಿ ಒಂದೊಂದಕ್ಕೂ ಲೆಕ್ಕ ಇದೆ. ಪ್ರತಿಯೊಂದೂ ನನ್ನ ಮೇಲೆ ಪ್ರೀತಿ ಕೊಟ್ಟವ್ರೆ, ಕೆಲಸ ಕೊಟ್ಟವ್ರೆ. ದೇವರಣೆಗೂ ನಾನು ನಿಮ್ಮನ್ನೆಲ್ಲ ತುಂಬ ಪ್ರೀತಿ ಮಾಡ್ತೀನಿ. ನಾನು ತುಂಬ ಇಷ್ಟ ಆಗುತ್ತೆ. ಬೇರೆಯವ್ರು ತುಂಬ ಕೆಲಸ ಮಾಡಿ ಇವತ್ತುವರೆಗೂ ಎಷ್ಟೋ ಜನ ಹೆಸ್ರುಗಳು ಹೇಳೋಕ್ಕಾಗೋದಿಲ್ಲ, ಯಾವ್ಯಾವ್ದಲ್ಲಿ ಕೆಲಸ ಮಾಡಿದೀಯ ಅಂತ. ಇದು ಯೂಟ್ಯೂಬಲ್ಲ ಮಾತಾಡ್ತಿರೋದು. ಬೇರೆದ್ರ ಹತ್ರ ಕರ್ಕೊಂಡು ಹೋಗ್ತಾರಲ್ಲ ನಮ್ಮನ್ನು, ಆವಾಗ ನಮ್ಮನ್ನು ಕೆಟ್ಟದಾಗಿ ಬಳಸಿ ಇನ್ನೂವರೆಗೂ ಕಾಸು ಕೊಟ್ಟಿರೋಂಥ ಜನಗಳಿದ್ದಾರೆ. ಯಾಕಂದರೆ ಬಿದ್ದುಬಿಟ್ಟಿದ್ದೀನಲ್ವ, ನನ್ನನ್ನು ಇವನ ಕೈಲಿ ಆಗೋದಿಲ್ಲ ಅಂತ ನೋಡಿ. ಇವತ್ತು ನನಗೆ ಮಾತಾಡೋದಷ್ಟೇ, ಬರೆಯೋಕ್ಕಾಗೋದಿಲ್ಲ ಅಷ್ಟೇ. ಕೆಲಸದಂತೂ ನೀವು ಯಾವ ಕೆಲಸದನ್ನೇ ಹೇಳಿ ನಾನು ಮಾಡ್ತೀನಿ. ಆದರೆ ನಂಗೆ ತುಂಬ ನೋವಿದೆ. ಅದಕ್ಕೆ ನಾನು ನಿಂತ್ಕೊಬೋದು. ನನ್ನಿಂದ 4 ಜನ ಹೆಲ್ಪ್ ಆಗುತ್ತೆ, ಅವರಿಂದ ನನಗೂ ಹೆಲ್ಪ್ ಆಗುತ್ತೆ. ಅದು ಖುಷಿನೂ ಇದೆ ನನಗೆ. ನಂಗೆ ಮೋಸ ಆಗಿರೋರಲ್ಲ, ಅವ್ರು ಚೆನ್ನಾಗಿರಲಿ ಅಂತ ನಾನು ಕೇಳ್ತೀನಿ. ನೀವು ನನಗೆ ಆಶೀರ್ವಾದ ಮಾಡಿ ಸಾಕು. ಒಳ್ಳೆಯದಾಗಲಿ. ಜಯ.